ಆತ್ಮೀಯರೇ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೊಲ್ಲಾಪುರ ಜಿಲ್ಲೆಯ ಪಂಢರಪುರದಲ್ಲಿರುವ ಚಂದ್ರಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಊರು ಮುಂದೆ ಹರಿದಿರುವ ಭೀಮಾ ನದಿಯು ಭೀಮಾಶಂಕರ ಎಂಬಲ್ಲಿ ಉದಯ ಹೊಂದಿರುತ್ತದೆ. ವಸ್ತು ಸಹ ಈ ನದಿಯ ಹೆಸರು ಭೀಮಾ ಎಂದು ಇರುತ್ತದೆ. ಆದರೆ ಈ ನದಿಯು ಊರ ಮುಂದೆ ಮಾತ್ರ ಚಂದ್ರದ ಕೋರೆಯಂತೆ ವಕ್ರಾಕಾರವಾಗಿ ಹರಿದಿರುವುದರಿಂದ ಅದಕ್ಕೆ ಚಂದ್ರಭಾಗವೆಂದು ಕರೆಯುತ್ತಾರೆ. ಸಂತ ಜಿನಾಬಾಯಿಯು ಭೀಮಾ ಅನಿ ಚಂದ್ರಭಾಗ ತುಜಾ ಚರಣಾಚ ಗಂಗಾ ಎಂದು ಅಂದಿರುವವಳು. ರೈಲ್ವೆ ಪೋಲಿನ ಹತ್ತಿರದಿಂದ ವಿಷ್ಣು ಪಾದದ ಹತ್ತಿರ ನಾರದ ಸ್ಥಾನದ ಪರ್ಯಂತರವಾಗಿ ಇರುವ ಭಾಗಕ್ಕೆ ಚಂದ್ರಭಾಗ ಎಂದು ಕರೆಯುತ್ತಾರೆ. ಮುಂದೆ ಇದು ರಾಯಚೂರಿನ ಹತ್ತಿರ ಕೃಷ್ಣಾ ಎಂಬ ಸ್ಥಳದಲ್ಲಿ ಕೃಷ್ಣಾ ನದಿ ಸೇರುತ್ತದೆ. ಈ ಚಂದ್ರಭಾಗದ ಉಸುಕಿನ ಪಟಾಂಗಣದಲ್ಲಿ ಜ್ಞಾನೇಶ್ವರ ಮಹಾರಾಜರು ಭಕ್ತಿ ಮಾರ್ಗದ ನಿಶಾನೆಯನ್ನು ನಿಲ್ಲಿಸಿದರು. ನಾಮದೇವರು ಕೀರ್ತನೆ ಮಾಡಿದರು ಮತ್ತು ತುಕಾರಾಮಾದಿ ಸಂತರು ಅಲ್ಲಿ ಕುಣಿದಾಡಿದರು. ಪಂಢರಪುರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡುತ್ತಾರೆ. ಪ್ರತಿಯೊಂದು ವಾರಿ ವೇಳೆಗೆ ಚಂದ್ರಭಾಗದ ಉಸುಕಿನ ಬಯಲು ಭಕ್ತರಿಂದ ತುಂಬಿ ತುಳುಕಿ ಹೋಗುತ್ತದೆ. ಚಂದ್ರಭಾಗ ಸ್ನಾನ ವದಿಥೋ ಹರಿಕಥಾ ಎಂದು ವಾರ್ಕರಿ ಜನರು ಆಚಾರ ಧರ್ಮವಾಗಿರುತ್ತದೆ. ಚಂದ್ರಭಾಗಕ್ಕೆ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಲಖುಬಾಯಿ ಘಾಟ್, ಕೃಷ್ಣಾಜಿ ಘಾಟ್, ಉದ್ಧವ ಘಾಟ್, ದತ್ತ ಘಾಟ್, ಕುಂಬಾರ ಘಾಟ್, ಮಹಾದ್ವಾರ ಘಾಟ್, ಕಾಸಾರ ಘಾಟ್, ಚಂದ್ರಭಾಗ ಘಾಟ್, ವಿಪ್ರಘಾಟ್, ಸ್ಮಶಾನ್ ಘಾಟ್, ವಿಷ್ಣುಪಾದ ಘಾಟ್ ಹೀಗೆ 11 ಘಾಟ್ಗಳಿರುತ್ತವೆ. ಸಕಲ ತೀರ್ಥಾಂಚ ಮಾಹೇರ ತೆಹೇ ಜಾನ ಪಂಢರಪುರ. ಈ ಸಂತ ವಚನ ವಿಚಾರ ಮಾಡಿದಾಗ ಪಂಢರಪುರದಲ್ಲಿ ಅಸಂಖ್ಯ ತೀರ್ಥಗಳಿವೆ. ಪಂಚಕ್ರೋಶದಲ್ಲಿರುವ ತೀರ್ಥಸ್ಥಳಗಳು ಶ್ರೀ ಜ್ಞಾನೇಶ್ವರ ನಾಮದೇವರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದವು. ಈಗ ಅನೇಕ ತೀರ್ಥಗಳು ನಷ್ಟವಾಗಿವೆ. ಇಲ್ಲಿ ಕೆಲವು ಪ್ರಮುಖ ತೀರ್ಥಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಲೋಹದಂಡ ತೀರ್ಥ, ಅಗಸ್ತ್ಯ ತೀರ್ಥ, ಗಣಪತಿ ತೀರ್ಥ, ಸಂಕರ್ಷಣ ತೀರ್ಥ, ಅಭಾಳ ತೀರ್ಥ, ಬ್ರಹ್ಮತೀರ್ಥ, ಪಂಚಗಂಗಾ ತೀರ್ಥ, ಮಾಂಡವ್ಯ ಸ್ಥಾನ ತೀರ್ಥ, ಪಿತೃತೀರ್ಥ, ಚಕ್ರತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀತೀರ್ಥ, ಮುಕ್ತಕೇಶಿ ತೀರ್ಥ, ವಿಷ್ಣುಪದ ತೀರ್ಥ, ಗೋಪಾಲಪುರ ತೀರ್ಥ, ಪದ್ಮತೀರ್ಥ, ಗುಂಜಾತೀರ್ಥ, ಕಾಲಭೈರವ ತೀರ್ಥ, ಸಂಧ್ಯಾವಳಿ ತೀರ್ಥ, ಕುಂಡಲ ತೀರ್ಥ, ಸಂಗಮ ತೀರ್ಥ, ವೇಣುತೀರ್ಥ, ವೃದ್ಧಕಾಲೇಶ್ವರ ತೀರ್ಥ, ಕಲಶ ತೀರ್ಥ ಹೀಗೆ ಹೇಳಬಹುದು. ಇನ್ನು ಚಂದ್ರಭಾಗದಲ್ಲಿ ದರ್ಶನ ಮಾಡ್ತಕ್ಕಂಥ ಮಂದಿರಗಳು ಪುಂಡಲೀಕ ಮಂದಿರ, ಗೋಪಾಲಪುರ ಮಂದಿರ, ಪದ್ಮಾವತಿ ಮಂದಿರ, ರುಕ್ಮಿಣಿ ಮಂದಿರ, ಶ್ರೀ ದತ್ತ ಮಂದಿರ, ಕಾಳಭೈರವ ಶಾಕಾಂಬರಿ ಮಂದಿರ, ಮಲ್ಲಿಕಾರ್ಜುನ ಮಂದಿರ, ಅಮೃತೇಶ್ವರ ಮಂದಿರ, ತ್ರಯಂಬಕೇಶ್ವರ ಮಂದಿರ, ಮಹಾದೇವ ಮಂದಿರ, ಭೂತೇಶ್ವರ ಮಂದಿರ, ಗಾರೆ ಮಹಾದೇವ ಮಂದಿರ, ವಟೇಶ್ವರ ಮಂದಿರ, ಭೀಮಾ ಭಾವೇಶ್ವರ ಮಂದಿರ, ತಾಕಪೀಠ ವಿಠೋಬಾ ಮಂದಿರ, ಗೋಪಾಲಕೃಷ್ಣ ಮಂದಿರ, ದ್ವಾರಕಾಧೀಶ ಮಂದಿರ, ಹೋಳ್ಕರ್ ಶ್ರೀರಾಮ ಮಂದಿರ, ಭಜನ ದಾಸ ಶ್ರೀರಾಮ ಮಂದಿರ, ಕಾಳಾ ಮಾರುತಿ ಮಂದಿರ, ತಾಂಬಡಾ ಮಾರುತಿ ಮಂದಿರ, ಪಂಚಮುಖಿ ಮಾರುತಿ, ಅಕಾರ ರುದ್ರ ಮಾರುತಿ, ಗಣಪತಿ, ನಂದ ಯಶೋದಾ ಮಂದಿರ, ಅಂಬಾಬಾಯಿ ಮಂದಿರ, ರೇಣುಕಾದೇವಿ ಮಂದಿರ, ವಿಪ್ರದತ್ತ ಮಂದಿರ, ನರಸಿಂಹ ಮಂದಿರ, ನಾಮದೇವ ಮಂದಿರ, ನರಹರಿ ಸೋನಾರ ಮಂದಿರ, ಸಮರ್ಥ ಮಂದಿರ, ವಿಷ್ಣುಪದ ಮಂದಿರ, ಶ್ರೀ ಧರಸ್ವಾಮಿಗಳ ಸಮಾಧಿ ಮಂದಿರ ಹೇಳಬಹುದು. ಧನ್ಯವಾದಗಳು.